ನನ್ನ ಮಾವ ಇವನು ಅಲ್ವಾ ಮಾವ? ನೀವು ಸ್ವಲ್ಪ ಜಾಸ್ತಿ ಆಡ್ತಿದ್ದೀರಾ ಗೈಸ್. ಸಾಕು ಮಾವ ಅಷ್ಟೇ. ನೀನು ನನಗ್ ಮಾವನ ಅವಳಿಗೆ ಮಾವನ ಮಸಾಜ್ ಮಾಡ್ಲಾ? ಕತ್ ನೋತಾಯ್ತಾ? ಮನ್ ಮೇಲೆ ಲಡ್ಡು ಕೂಡ ನೀವ್ ಯಾವಾಗಿಂದ ಮಾವ ಅಂತ ಕರೆಯಕ್ ಸ್ಟಾರ್ಟ್ ಮಾಡಿದ್ರಿ ಪವಿ? ಕಿತ್ಕೊತಾ ಇದ್ಯಾ? ನಮ್ಮ ಅತ್ತೆ ಮಗ ಚೆನ್ನಾಗಿ ಪವಿತ್ರ ಕಾಣಿಸ್ತೋಳಪ್ಪ. ಆ ವಿಡಿಯೋ ಇಟ್ಕೊಂಡು ನಾನು ಯಾಕೆ ಸಾಯ್ಲಿ? ನೋಡ್ಬಿಡ್ತೀನಿ ನೋಡ್ ಸಂಧ್ಯಾ. ನೀನು ಜಾಸ್ತಿ ಆಡ್ತಾ ಇದೆಯಾ ಸೀರಿಯಸ್ ಅದ ಸಂಧ್ಯಾ? ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಂಧ್ಯಾ ವ್ಲಾಗ್ಸ್. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್, ಇವತ್ತಿನ ವ್ಲಾಗ್ ನಾನ್ ಮಾಡ್ತಾ ಇದ್ದೀನಿ, ತೇಜ ಮೊಬೈಲ್ ಅಲ್ಲಿ ಮಾಡ್ತಾ ಇದ್ದೀನಿ ಗೈಸ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಹೊಸ ವಿಡಿಯೋ. ಈ ವಿಡಿಯೋದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ವಿಡಿಯೋನ ಮಾಡ್ತಾ ಇದೀವಿ. ಇದರಲ್ಲಿ ನಾವು ಫೋಕಸ್ ಮಾಡ್ತಿರೋ ಒಬ್ರಿಗಾದ್ರೆ ಜಲಸ್ ಪಡೋರು ಇಬ್ಬರು ಆಗ್ತದೆ. ಒಂದು ಸಂಧ್ಯಾ, ಇನ್ನೊಂದು ಮೇ ನಾಟ್ ಬಿ ಹೇಮಂತ. ನಮ್ ಪ್ಲಾನ್ ಇದೇನೋ ಸಂಧ್ಯಾನ ಅಷ್ಟೇ. ಇನ್ ಸ್ವಲ್ಪ ಜೋರ ಕಿರ್ಚು ಇನ್ನು ಜೋರ ಕಿರ್ಚು. ಸೊ ಇದರಲ್ಲಿ ನಾವ್ ಯಾವ ತರ ಪ್ಲಾನ್ ಮಾಡೋದು ಅನ್ಕೊಂಡಿದ್ಯಾ ಪವಿತ್ರ? ನನಗ್ ಗೊತ್ತಿಲ್ವಾ ತೇಜ ರೇಗ್ಸೋದ್ ಹೆಂಗೆ ಅಂತ ಅವಳನ್ನ. ಕಂಗ್ರಾಚುಲೇಷನ್ಸ್, ವೆಲ್ಕಮ್ ಟು ದ ಲೀಗ್. ನಾನು PhD ಮಾಡಿದೀನಿ ಅದ್ರಲ್ಲಿ. ಎಷ್ಟನೇ ಕ್ಲಾಸ್ ನೀನು? ಅಲ್ಲ, ಅವಳನ್ನ ರೇಗ್ಸೋದ್ರಲ್ಲಿ PhD ಮಾಡಿದೀನಿ. ಕಮ್ ಆನ್ ಗೈಸ್, ಸ್ಟಾರ್ಟ್ ಮಾಡೋಣ. ನಾನ್ ನಿಮ್ಮ ಮೊಬೈಲ್ ಕೂಡ ಅವಳು ಡೌಟ್ ಬರಲ್ವಾ? ಏನಕ್ಕೆ ಡೌಟ್ ಬರ್ತದೆ? ಅಷ್ಟೊಂದು ಜಿಲ್ಲಾ ನೋಡಿ ಫೋನ್ ತಗೊಂಡಿದ್ದೆ ಅಷ್ಟೇ. ಸರಿ, ಇವಾಗ ನೀನು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ವಿಡಿಯೋ ಮಾಡಕ್ಕೆ ಅಂತ ಡೌ ಹೊಡೆದ್ರೆ ಆಯಿತು. ಪವಿತ್ರ ಮಾಡಿ ಮೇಲೆ ಅದನ್ನ ಬಿರಿಯಾನಿ ಮಾಡಕ್ಕೆ ರೆಸಿಪಿ ಇರೋ ಫೋನ್ ಐತಂತೆ. ಸಂಜೆ ತಗೊಂಡು ಬರೋಕ್ಕಾಯ್ತದ ಕೇಳು. ಅಕ್ಕಿಯಲ್ಲೇ ಇಕ್ಕಿದ್ವಿ, ನನ್ನ ಕೈ ಇರುತ್ತೆ. ಹೋಗ್ಬೋದು. ಏನ ಹಂಗಿ ಖುಷಿ ಒಳಗಡೆ ಇರ್ತದೆ. ಕಾಟ ತಪ್ಪಾಯ್ತಲ್ಲ ಅಂತ. ಕಾಟ ತಪ್ಪಾಯ್ತಲ್ಲ ಅಂತ ಖುಷಿ ಇರ್ಬೇಕಲ್ಲ ನಿಂಗೆ. ಇವಾಗ ವಿಡಿಯೋ ಸ್ಟಾರ್ಟ್ ಆಯ್ತು. ವಿಡಿಯೋ ಕಟ್ ಆಗೋಯ್ತು. ಬೆಂಕಿ ಕೆಲಸ ಮಾಡ್ತಾ ಇದ್ದಂಗ ಅವ್ರೆ. ಓ ಮೈ ಗಾಡ್, ಪವಿತ್ರ ಕೆಲಸ ಮಾಡ್ತಾ ಇದೆಯಾ? ಸಂಧ್ಯಾ ಹಿಡ್ಕೋ ಫೋನ್, ನಿಂಗೊಂದು ಕೆಲಸ ಮಾಡಕ್ ವಾಟ್ ಈಸ್ ದಿಸ್ ನ್ಯೂ ವರಸೆ ಮಾವ ಎಂಡಲ್? ಆಕ್ಚುಲಿ ಏನು ವಿಷಯ ಅಂದ್ರೆ, ಕಷ್ಟ ಅಂದಾಗಲ್ಲ ಪವಿತ್ರ ಅವಾಗ ನಾನು ಸಪೋರ್ಟ್ ಮಾಡ್ತಾ ಇರ್ತಿಲ್ಲ. ಪವಿತ್ರ ಕಷ್ಟ ಅಂದಾಗ ನಾನು ಸಪೋರ್ಟ್ ಮಾಡ್ತಾ ಇರ್ಬೇಕು ತಾನೆ. ತಾನೆ ಹೇಳು, ನೀನ್ ಯಾವ್ದು ಹೇಳು. ಮಾಡ್ರಪ್ಪ ತಂದೆ, ಮಾಡ್ಬೇಡ್ರಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಅದೇ ಮಾಡ್ತಾ ಇದ್ದೀನಿ ಅಷ್ಟೇ. ಮಾಡು ಮಾಡಲೇ. ಇವಾಗ ಅದು ಇದನ್ನ ವಿಡಿಯೋ ಹಿಡಿಬೇಕಾ ನಾನು? ಇಲ್ಲ, ಅಷ್ಟೇ ಸಾಕು. ನಮ್ದು ವಿಡಿಯೋ ಸಾಕು. ಹ್ಞೂ ಸರಿ ಆಯ್ತು, ಸಾಕು ಮಾವ. ಇವರಿಬ್ರು ನೋಡಕ್ ಆಗ್ತಾ ಇದೆ. ಏನು? ಏನಿಲ್ಲಮ್ಮ ತಾಯಿ, ಕಟ್ ಮಾಡು. ಮಾವ ನೀರ್ ಬೇಕಾ? ನಾನು ಕಂಟೆಂಟ್ ಮಾಡ್ತಾ ಇದೀನಿ. ನಾನು ಕಂಟೆಂಟ್ ಮಾಡ್ತೀನಿ. ನಾನು ತುಂಬಾ ದೊಡ್ಡ ಬ್ಲಾಗರು. ನಂಗೆ ಸುಮ್ಮನೆ ತಲೆ ಹರಿಸ್ಬೇಡ. ಒಂದ್ ಲೋಟದಲ್ಲಿ ನೀರ್ ಹಾಕೊಡ್ಬೇಕು ಬೇಗ. ನಿನ್ ಮಗಡೆ ನಾನು ಪೈನಾಪಲ್ ಫ್ಲವರ್ ನೋಡ್ಬೇಕು. ಮಾವ ನೀರ್ ಬೇಕಾ? ಸರಿ ಮಾವ. ಸೈಡ್ ತುಂಬಾ ಬಿಸಿ ಆಗ್ಬಿಟ್ಟು ಹುಡ್ಕೊಂತಾನೆ ಇಲ್ಲ. ನಂಗೆ ಬೇಜಾರಾಗ್ತೈತಪ್ಪ. ಸಂಧ್ಯಾ ನೀರ್ ಇಟ್ಕೊಡು. ಮಾವ ಕೋಲ್ಡವ ಅಮ್ಮ? ಹ್ಞೂ ಮಾವ. ಓಕೆ ಮಾವ. ಮಾವ ತಗೋ ಮಾವ. ಪವಿತ್ರ ಮಾವ ಸಾರಿ, ನೀರ್ ಇಲ್ಲೇ ಇತ್ತು. ಓ ಮಾವ, ಬೇಜಾರ ಇಲ್ಲ ತಾನೆ? ಇಲ್ಲ ಮಾವ, ಪರವಾಗಿಲ್ಲ. ನನ್ಗೇನು, ನೀವ್ ಯಾವಾಗಿಂದ ಮಾವ ಅಂತ ಕರೆಯಕ್ ಸ್ಟಾರ್ಟ್ ಮಾಡಿದ್ರಿ ಪವಿ? ಅವ್ರೇ ಚಿಕ್ಕ ವಯಸ್ಸಿಂದನೂ ನನ್ನ ಮಾವ ಇವನು ಅಲ್ವಾ ಮಾವ? ಸಂಜೆ ಗೊತ್ತಿಲ್ಲ ಅನ್ಸುತ್ತೆ, ಅವಾಗ ಮರ್ತೋಗ್ತಾ ಇರ್ತಾಳೆ. ಇಟ್ಸ್ ಓಕೆ. ನಮ್ಮ ಅತ್ತೆ ಮಗ. ಅತ್ತೆ ಮಗ ಇವಳಿಗೆ ಹೇಳ್ಕೊಡ್ಬೇಕು ಅತ್ತೆ ಮಗ ಅಂದ್ಬಿಟ್ಟು. ಹೋಗ್ಲಿ ಪಾಪ, ನೀನ್ ಹುಡ್ಕೊಂತ ಅಂತ ಹೇಳ್ತಾ ಇರ್ಲಿಲ್ಲ. ಆದ್ರೆ ಅವಾಗ ಮಾತಾಡ್ಕೊತಿರ್ತೀವಿ ನಾವು. ನೀನ್ ಅವೆಲ್ಲ ಗೊತ್ತಾಗಲ್ಲ. ಇವಾಗ ಏನೋ ಹೆಂಗ ಎಷ್ಟ್ ದಿನ ಟಾರ್ಚರ್ ಆಗಿಲ್ಲ ಮಾವ. ನನ್ ಕಪ್ಪು ಕಾಣಿಸ್ತೀರವೆಲ್ಲ. ಇಲ್ಲ ನಾನ್ ಹಿಂಗ್ ಬೆಳ್ಳಕ್ ಕಾಣಿಸೋಗ್ ಮಾಡ್ತೀನಿ. ಇಬ್ರು ಕರಿ ನನ್ ಮಕ್ಕಳ ಕಪ್ಪಗೆ ಕಾಣ್ತೀರಾ. ನೀನೇನ್ ಬೆಳ್ಳಕ್ ಕಾಣಿಸ್ತಾ ಇದ್ಯಾ? ಚೆನ್ನಾಗಿ ಪವಿತ್ರ ಕಾಣಿಸ್ತೋಳಪ್ಪ.
ಇವಾಗ ಕೇಳ್ರಿ ನೀನು ನನಗ್ ಮಾವನ ಅವಳಿಗೆ ಮಾವನ ಕರೆಕ್ಟ್ ಆಗಿರೋ ಆನ್ಸರ್ ಹೇಳ ಇಲ್ಲ ನಿನ್ಗೆ ಇಷ್ಟ ಆಗಿರೋ ಆನ್ಸರ್ ಹೇಳ ಕರೆಕ್ಟ್ ಆಗಿರೋದು ಹೇಳು ನಿನ್ ಮನ್ಸು ಕಿಡ್ನಿ ನನಗೆ ಗೊತ್ತು ಹೇಳು ಪವಿತ್ರ ಪವಿತ್ರ ನಾವಿಬ್ರು ಅಂತ ಹೇಳ್ತೇನೆ ಮಾವ ಇಲ್ಲ ಪವಿತ್ರ ಫಸ್ಟ್ ನಿನ್ಗೆ ಆಗಿರ್ಬೋದು ಆದ್ರೆ ಇವಾಗ ಪವಿತ್ರಗೆ ಮಾವ ನಾನು ಒನ್ಗಿಂತ ಟೂ ದೊಡ್ಡದಲ್ವಾ ಮಾವ ಯಾ ಇಲ್ಲೇ ಒನ್ನಲ್ಲ ಟೂ ಅಲ್ಲ ತ್ರೀ ನಾನು ಸೂಪರ್ ಪಾಪ ನಮ್ಮ ಮಾವ ತುಂಬಾ ಕಷ್ಟ ಪಡ್ತಾವನೆ ಮಸಾಜ್ ಮಾಡ್ಲಾ ಕತ್ ನೋತಾಯ್ತಾ बेटा मन में लड्डू फूटा नया ಕ್ಯಾಮ್ರಾ ಇಟ್ಕೊಳಕ್ಕೆ ಯಾರಾದ್ರೂ ಬೇಕಲ್ವಾ ಸಂಧ್ಯಾ ಮಸಾಜ್ ಅನ್ಕೋ ಇಲ್ಲ ನಾನು ಸಿಸ್ಟಮ್ ನೋಡ್ಬೇಕು ಹಂಗೆ ಓ ಆಯ್ತು ಮಾಡು ಅದ್ಯಾಕೆ ಜೋರಾಗಿ ಮಾಡ್ತಾ ಇದ್ಯಾ ಇಟ್ಕೋ ನಾನು ಮಾಡ್ತೀನಿ ಮಾಡಿದೆ ಮಸಾಜ್ ಕೇಳೋ ಕರೆಕ್ಟ್ ಆಗಿ ಮಸಾಜ್ ಮಾಡಕ್ ಬರಲ್ಲ ನಾನು ಮಾಡ್ತೀನಿ ಇದ್ನಲ್ಲ ಅವಳು ಮಾಡಿದ್ ಚೆನ್ನಾಗೈತೆ ನಾನು ಮಾಡಿದ್ ಚೆನ್ನಾಗೈತೆ ಹೇಳಿ ಮಾವ ಪವಿತ್ರ ನಿನ್ನೆ ನಾನು ಮಾಡಿದ್ ಚೆನ್ನಾಗಿತ್ತು ಅಲ್ವಾ ಮಾವ ಮಾವ ನೋವಾಯ್ತು ಮಾವ ಇಲ್ಲ ಈಸಿ ನೋವಾಗ್ತೈತ ಮಾವ ಆಗಿದ್ದೇನೋ ಆಯ್ತು ಬಟ್ ನಿನ್ನೆ ಸಾಫ್ಟ್ ಆಗಿತ್ತು ಅಲ್ವಾ ಮಾವ ಯಾಕೋ ನೀವು ಸ್ವಲ್ಪ ಜಾಸ್ತಿ ಆಡ್ತಿದ್ದೀರಾ ಗೈಸ್ ಯಾಕಂತ ಅರ್ಥ ಆಗ್ತಾ ಇಲ್ಲ ಬಟ್ ಆಕ್ಚುಲಿ ನಾವು ನಾರ್ಮಲ್ ಆಗಿರೋ ಟ್ರೈ ಮಾಡ್ತಾ ಇದೀವಿ ನಿಂಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ನಾರ್ಮಲ್ ಏನ್ ಪ್ರಾಬ್ಲಮ್ ಇದೆ ನಂಗೆ ಮಸಾಜ್ ಮಿಪೇನ್ ಆಗಿದೆ ಮಸಾಜ್ ಮಾಡ್ತಾಳೆ ಅಷ್ಟೇ ಇನ್ನೇನು ಪ್ರಾಬ್ಲಮ್ ಇದೆ ಏನು ತಪ್ಪಿದೆಯಾ ತಪ್ಪ ಏನಾದ್ರು ತಪ್ಪಾ ತಪ್ಪೆ ಸಂಜೆ ಮಾಡಿದ್ರು ತಪ್ಪೆ ಆತ ಸಾಂಗ್ ಅದು ಬಂದಿಲ್ಲ ಅಂತ ನನಗೆ ನಿನ್ನ ಬಿಟ್ಟು ಯಾವನಾದ್ರೂ ಮಾವ ಇದ್ದಿದ್ರೆ ಸೀನಾ ಎಕ್ಸೆಪ್ಷನಲ್ ಹೊರಡ ಇವತ್ತೇನು ವರುಣ ಹೇಮಂತು ಅತ್ತೆ ಮಕ್ಕಳೇ ಝೋನ್ ಟ್ರೈ ಮಾಡ್ಬಿಡು ಝೋನ್ಗೆ ಫಿಟ್ ಮಾಡ್ಬಿಟ್ಟು ಆಡ್ಬಿಡು ಸೊ ಅತ್ತೆ ಮಗ ಅಂದ್ರೆ ನನ್ಗಿಂತ ಸ್ವಲ್ಪ ಹೈಟ್ ಆಗಿದೆ ಹೈಟ್ ಏಜ್ ಅಲ್ಲಿ ಸ್ವಲ್ಪ ಆ ವಿಡಿಯೋ ಇಟ್ಕೊಂಡು ನಾನು ಯಾಕೆ ಸಾಯ್ಲಿ ಥ್ಯಾಂಕ್ ಯು ಇಲ್ಲ ಜಸ್ಟ್ ಒಂದು ಸಪೋರ್ಟ್ ಮಾಡಿ ಎಷ್ಟು ವಿಡಿಯೋಸ್ ಮಾಡ್ಕೊಡ್ಲ ಪವಿತ್ರ ಒಂದು ವಿಡಿಯೋ ಮಾಡಕ್ಕೆ ನಿಂಗೆ ಮಾಡ್ತಾ ಇದ್ದೀನಪ್ಪ ನಿಂದ ವ್ಲಾಗ್ ಅಂತಾನೆ ಮಾಡ್ತಿರೋದು ಸಾಯ್ಬೇಡ ಥ್ಯಾಂಕ್ ಯು ಮಾವ ಏನ್ ಕಾಣಿಸ್ತು ಸಂಧ್ಯಾ ನಾನು ಬೋದು ಕೂಡ ಕೊಡ್ತಾ ಇದ್ದೀನಿ ಬೋದುಗೆ ಬೋದು ಯಾರು ಮಾವ ಇಲ್ಲ ಆಪೋಸಿಟ್ ಚಿಕ್ಕ ಹುಡುಗಿ ಏ ಪವಿ ಛೀ ಆಸಿನ ಕಮ್ಮಿಂಗ್ ತಗೊಳ್ರಿ ಏನೋ ಮಾಡ್ಕೊಂಡು And then keep this up for first 60. ಓಕೆ ಕುಳ್ಳು ಮಾವ ಎಲ್ಲೋಗಿದೆ ಮಾವ ಇಷ್ಟೊತ್ತು ಹುಡುಕ್ತಿದ್ದೆ ನಾನು ಇನ್ನ ಏನು ಅಂದ್ರೆ ನಿನ್ ಗಂಟೆ ಕೆಲಸ ಜಾಸ್ತಿ ಆಗುತ್ತೆ ಅಂತ ಈಗ ನಾನು ಪವಿತ್ರ ಹೋಗ್ಬೋದು ಬಾಬು ಮಾವ ಟೈಮ್ 12 ಗಂಟೆ ಮಾವ ಇವತ್ತು ಸಿಗುತ್ತಾ ಏನ್ ಪ್ರಾಬ್ಲಮ್ ಇಲ್ಲ ಬಾ ಏನ್ ಪವಿ ವರ್ಕ್ ಆಗ್ತೈತೆ ಅನ್ಸ್ತೈತಾ ಏನೋ ಜಾಸ್ತಿ ಹುರ್ಕೊಂತ ಇಲ್ಲ ಅವಳು ಹಂಗೆ ಸೈಲೆಂಟ್ ಆಗಿ ಎದ್ದೋಗ್ಬಿಟ್ಲ ಏನ್ ಮಾಡೋದು ಸಮಥಿಂಗ್ ಹ್ಯಾಪನಿಂಗ್ ಇನ್ಸೈಡ್ ಐ ಗೆಸ್ ಎಸ್ ಯು ವಿಲ್ ಮೇಕ್ ಇಟ್ ಮೋರ್ ಲಿಟ್ಟಿಯಾ ಲಿಟ್ ಅಂದ್ರೆ ಬೆಂಕಿ ಅಂತ ಗೊತ್ತು ನಂಗೆ ಅದು ಗೊತ್ತಾ ಇಂಗ್ಲಿಷ್ ಮೀಡಿಯಂ ಹೌದು ನನ್ನ ಮೇಲೆ ಯಾವಾಗ ತೋರಿಸಿದ್ದೀನಿ ಜುಮ್ಮಿ ನೀನು ನನ್ನ ಮೇಲೆ ಯಾರು ಕಾಣಿಸಿಲ್ಲ ನನಗೆ ಎಗರ್ತಾ ಇರ್ತೀರ ನನ್ನ ಮೇಲೆ ತೋರಿಸಿದ್ದೇನೆ ಇಷ್ಟ ಇದೆಲ್ಲ ತೇಜ ನೀನು ಹುಡುಗ ನೀನು ಅದು ಹುಡುಗಿ ಸಾರಿ ಮಾಡ್ತದೆ ಅದ್ ಕೆಳಗಡೆ ಬೀಳ್ಬೇಕಾಗಿತ್ತು ಬೈಕಲ್ಲೆಲ್ಲ ಪೆಟ್ರೋಲ್ ತತ್ತಾರೆ ನಾನು ಬೈಕಿನ ಮೊಸರು ತತ್ತಾ ಇದ್ದೀನಿ ಲೆವೆಲ್ 2 ಇಳಿಬೇಕು ಲೆವೆಲ್ 2 ಅಲ್ಲಿ ಏನು ಮಾಡಬೇಕು ಕೆಲಸ ಮಾಡ್ತಿದ್ದೆಲ್ಲ ಆಯಿತು ಅವಳಿಗೆ ಎಷ್ಟು ಎಫರ್ಟ್ ಆಗೋ ಕೆಲಸಗಳನ್ನ ಮಾಡಿಸ್ಬೇಕು ಜನರಲ್ ಆಗಿ ಕೇಳಿದಾಗ ನೀರು ಕೊಡೋದು ಎಲ್ಲ ಕಾಮನ್ ಎಫರ್ಟ್ ಆಗೋ ಕೆಲಸಗಳಂದ್ರೆ ಏನು ನೀನು ನಂಗೆ ಮಾಡ್ಕೊಡು ನಾನೇ ಆಮೇಲಿಂದ ಮಾಡ್ತಾ ಇದ್ದೀನಿ ಇವಾಗ ನಾನು ಮಾಡಿದ್ರೆ ಎಫರ್ಟ್ ಆಗೋ ಕೆಲಸ ಏನ್ ಬೇಕೇ ನಾನು ಮಾಡ್ತೀನಿ ಲೆಟ್ಸ್ ಗೋ ಏನ್ ಮಾಡ್ತಾ ಹಂಗೆ ಸಂಜೆ ಯಾವ್ದಾದ್ರು ನಂಗೆ ಮಾಡಿದ್ದೀನೋ ಲೈಫಲ್ಲಿ ನೆಮ್ಮದಿ ಇರಬೇಕು ಪವಿತ್ರ ಇವತ್ತು ಈ ಕ್ಷಣ ನೆಮ್ಮದಿ ನಂದಾಗಿದೆ ಪವಿತ್ರ ಸುಮ್ಮನೆ ಎಲ್ಲಿ ಬರ್ತಾ ಇಲ್ಲ ಅವಳು ಏನು ಮಾಡ್ತಾವಳು ಅವಳು ಕರಿ ಇಷ್ಟೆಲ್ಲ ಡೈಲಾಗ್ ಹೊಡಿತಾ ಇದೀನಿ ಎಲ್ಲ ಓಡೋಗ್ಬಿಟ್ರೆ ಅವಳು ಸಂಧ್ಯಾ ನಿಂಗೊಂದು ಹೇಳ್ಬೇಕು ಬಾ ಸಂಧ್ಯಾ ಇಲ್ಲಿ ಸಂಧ್ಯಾ ನಿಂಗೊಂದು ಸತ್ಯ ಹೇಳ್ತಿಲ್ಲ ಬಾ ಸಂಧ್ಯಾ
ಸಂಧ್ಯಾ ಈ ಸತ್ಯ ಕೇಳಿ ನಿಂಗೆ ಶಾಕ್ ಆಗ್ಬೋದು ಸಂಧ್ಯಾ, ಆದ್ರೆ ಇದೇ ನಿಜ ಸಂಧ್ಯಾ. ನೀ ಸ್ವಲ್ಪ ಹತ್ರ ಬಾ ಸಂಧ್ಯಾ, ನಿಂಗೆ ಹತ್ರ ಬಾ, ನಿಜ ಹೇಳ್ತೀನಿ ಸಂಧ್ಯಾ. ಲೈಫಲ್ಲಿ ನೀನು ನನಗೆ ಬಂದ್ರೆ ಆಗಲ್ಲ, ಸುಮ್ಮನೆ ಹೋಗ ಕಡೆ. ಏನಾಯ್ತು ನಿನಗೆ? ಏನಾಯ್ತಾ? ಹತ್ರ ಬೈಲಿ ಹಿಂಗೆ ಕೆರ್ಕೋತೀನಿ, ಏನಾಗುತ್ತೆ? ಡ್ಯಾಂಡ್ರಫ್ ಕೇಡೆ ಉದುರುತ್ತೆ ನಿನಗಿರೋದು. ನಿಮ್ಮ ಅಕ್ಕಂಗಿಲ್ವಾ? ಹೊಸಕೋಟೆಗೆ ಹೋಗೋಣ ಬಾರ. ಟಿಕ್ ಟಿಕ್ 1 ಟಿಕ್ ಟಿಕ್ 2 ಮಿನಿಟ್ಸ್ ಆಗೋಯ್ತು. ಏಮಂತ ಇದ್ದಾಳು? ಏಮಂತ ನಿಜ ನಾನು ನೋಡ್ಬಿಡ್ತೀನಿ ನೋಡಿ ಸಂಧ್ಯಾ. ಎದಳು ಚಿನ್ನಿ, ಎದಳು ಮುದ್ದು ಬಂಗಾರಿ. ನೀ ನನ್ನ ಫೇವರ್ ಬಂಗಾರಿ. ಎದಳು ಬಂಗಾರಿ. ಏಯ್ ಸಿಗುತ್ತಷ್ಟೇ. ಜಾಡ್ಸ್ ಒದ್ದ ಅಂದ್ರೆ ಇಬ್ರಿಗೂನು 3 ಒಳಗೆ ಹೋಗ್ತೀರಾ. ನೀನ್ 4ನೇ ಒಳಗ್ತೀಯಾ? ಬೈ ನಿನಗೂ ಹೇಳ್ತೀನಿ ಕತೆನ ಸಂಧ್ಯಾ. ಲೈಫಲ್ಲಿ ಎಲ್ಲರೂ ನೆಮ್ಮದಿ ಬೇಕು ಅಂತ, ಆದ್ರೆ ನಾನು ಇವತ್ತು ನೀನ್ ದೂರ ಇದೆಯಲ್ಲ, ನಂಗೆ ಯಾಕೋ ಇದೇ ನೆಮ್ಮದಿ ಅನಿಸ್ತೈತಿ. ಶಾಕ್ ಆಗ್ತದೆ ಸಂಧ್ಯಾ. ಇಟ್ಸ್ ಓಕೆ, ಶಾಕು ಪಾರ್ಟ್ ಆಫ್ ಲೈಫ್. ಈಸಿ ಆಗ್ತದೆ, ಪೀಸ್ ಆಗಿರ್ತೀಯ. ನನ್ನ ಕಣ್ಮುಂದೆ ನೋಡು ಲೈಟ್ ಬಲ್ಪ್ ಇದೆ, ಅದು ಹೊಳೆದ್ರೆ ಮಾತ್ರ ಲೈಟ್ ಬರ್ತದೆ. ಆದ್ರೆ ಇವಾಗ ಪವಿತ್ರ ಯಾಕೆ ಮಾಡ್ತಿದ್ಯಾ? ಕಾಮಿಡಿ ಸಂಧ್ಯಾ, ಕಾಮಿಡಿ ಸೀರಿಯಸ್ ಅದ ಸಂಧ್ಯಾ. ಏಯ್ ಅವಳೇನೋ ಕುಡಿತಾಳೆ ಅಲ್ಲ ಸಂಧ್ಯಾ. ಇವಾಗ ಎದೋಳದ್ರಿಂದ ಏನ್ ಚೇಂಜ್ ಆಗುತ್ತೆ? ಕುತ್ಕೋ, ಕರೆಕ್ಟಿಗೆ ಕುತ್ಕೊಂಡ್ ಮಣ್ಕೊಂಡ್ಬಿಡ್ತಾವ. ನಂಗೆ ಶ್ರೀಕೃಷ್ಣ ಪರಮಾತ್ಮ ಅನ್ಕೊಂಡ್ಬಿಟ್ಟವ್ ನೀನ್ ನಡುವೆ 2 ಮಂತ್ಸ್ ಶ್ರೀಕೃಷ್ಣ ಪರಮಾತ್ಮ ಅದಲ್ಲ ಅದಕ್ಕೆ ನಿದ್ದೆ ಏನಿದ್ರು ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ಯಾ? ಏನಂತ ಫೇಸ್ ಕ್ರೀಮ್ ಅವಾಗಿಂದ ಎವ್ರಿ ರೇಕ್ಸ್ ತಗೊಂಡ ಒಂದ್ ಕೈ ನೋಡ್ಕೊಡು. ಅವನೇ ನಾನೇ ನೋಡ್ಕೊಂಡೆ. ಏನ್ ಇವಾಗ ಏನಾದ್ರು ಪ್ರಾಬ್ಲಮ್ ನಿಂಗೆ? ಹೇಮಂತ, ಯೂಟ್ಯೂಬಲ್ಲಿ ಎಷ್ಟು ವಿಡಿಯೋಸ್ ಕಾಣಿಸ್ತಾವ? ಲಕ್ಷಾಂತರ ವಿಡಿಯೋಸ್ಗಳು. ಅದೇ ತರ ನಾನು ನೋಡ್ತಿಲ್ಲ. ಈ ನೋಡ ಇವಾಗ ನಾನು ಹೇಳ್ತಾ ಇಲ್ಲ ನನ್ನ ಮಾತಕ್ಕೂ ಬೆಲೆ ಇಲ್ಲೇನು? ನೋಡ ನಾನು ಹೇಳ್ತಾ ಇಲ್ಲ ಅಂತ ನೋಡ ನೋಡು, ಲಕ್ಷಾಂತರ ವಿಡಿಯೋಸ್ಗಳವೆ. ಅದೇ ತರ ನಮ್ಮ ಲೈಫಲ್ಲಿ ಲಕ್ಷಾಂತರ ಸೀನ್ಸ್ಗಳಾಗುತ್ತೆ. ಅವನ್ನೆಲ್ಲ ಬಿಟ್ಬಿಡ್ತೀಯ. ನಾನು ಎಬ್ಬಿಸಿದ ಮಾತ್ರ ಇಂಪಾರ್ಟೆಂಟ್ ಸೀನ್ ಅಂತ ಕೋಪ ಮಾಡ್ಕೊಂತಿಯಲ್ಲ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಇದು ಅದು ಬೇಜಾರಾಗಿಲ್ವೋ? ನಾನು ಇಷ್ಟು ಹೋಗಿ ಬಂಗಾರಿ ಅಂತೆಲ್ಲ ಎಬ್ರಿಸಿದ್ರು ಎದ್ದಿಲ್ಲ. ಒಂದೇ ಒಂದು ಅಲಾರಾಮ್ ಇಂದ ಎದ್ದು ಬಿಟ್ಟ ಕಣ ಅವನು. ನಿಂಗೆ ಅಲಾರಾಮ್ ಇಂಪಾರ್ಟೆಂಟಾ ನಾವ್ ಇಂಪಾರ್ಟೆಂಟಾ? ನಾನ್ ಇಂಪಾರ್ಟೆಂಟಾ? ಹೇಳೋ. ನಮ್ಮ ಮಾತು ಕೇಳಿ ಆಕಳಿಸ್ತವನೆ ಅಂದ್ರೆ ನಮ್ಗೆ ಅರ್ಥ ಆಗ್ತೈತಿ ನಾವ್ ಇಂಪಾರ್ಟೆಂಟ್ ಅಲ್ಲ ಇನ್ ಲೈಫ್ಗೆ. ತೇಜ ನಿಂದು ಒಂದ್ ಬದುಕ ತೇಜ, ನಿಂದು ಒಂದ್ ಬಾಳ ತೇಜ. ನನ್ ಕಿತಾಗಿರ ಬದುಕು ನಿನ್ ಯೋಚನೆ ಮಾಡಿದ್ಯಾ? ಮಾನ ಹೊರಗೆದಿ ಆಗಿದ್ರೆ ಇವಾಗ ಬಿಲ್ಡಿಂಗ್ ಇಂದ ಧೂಪ್ತಾರೆ ಇಬ್ರು. ಬಿಡಲ್ಲ, ನನ್ ಗೊತ್ತು ಕಣ ನಿನ್ ಲೈಫ್ ಏನ್ ಇಂಪಾರ್ಟೆಂಟ್ ಅದನ್ನೇ ಚೂಸ್ ಮಾಡೋದು. ಒಟ್ನಲ್ಲಿ ನಮ್ಮನ್ ಸಾಯಿಸ್ಬಿಟ್ಟು ನಾವಿಬ್ರು ವ್ಲಾಗರ್ಸ್ ಹತ್ತೋಗ್ತೀವಿ. ಈ ಮನೆಗ್ ನೀನ್ ಒಬ್ನೇ ವ್ಲಾಗರ್ ಆಗಿರ್ಬೇಕು ಅಂತ ತಾನೇ ಸ್ಕೆಚ್ ಹಾಕಿದ್ಯೇನೋ? ಆಗದೇ ಇರಲ್ಲ, ಇವ್ರೇ ಇಮ್ಯಾಜಿನ್ ಮಾಡ್ಕೊಂಡು. ಏಮಂತ ಅದ್ರೆಲ್ಲ ಮಾಡಲ್ಲ, ನಂಗೆ ಗೊತ್ತು ಏಮಂತ ಒಳ್ಳೆ ಹುಡುಗ ಅಂತ. ಒಂದಲ್ಲ ಒಂದಿನ ಅವ್ನ್ ವ್ಲಾಗರ್ ಆಗಿ ಆಚೆ ನಿಕ್ಕಲಿಲ್ಲ ಅಂದ್ರೆ ನನ್ನ ಹೆಸರು ಸಂಧ್ಯಾ ಅಲ್ಲ, ನೋಡ್ಕೊ. ಅವ್ನ್ ವ್ಲಾಗರ್ ಆಗ್ತಾನೆ. ಸಾಕ್ ಬಿಡಿ, ಎಷ್ಟು ಸಾಕ್ ಕಣೆ ಸಂಧ್ಯಾ, ಬೇಡ ಕಣೆ. ಅವ್ನ ಆರಾಮಾಗಿ ಏನೇನೋ ಏಮ್ ಇಕ್ಕೊಂಡು ಅವ್ನು ಮಾಡ್ಕೊಂಡಿ. ಏನ್ ಏಮ್ ಇಕ್ಕೊಂಡಿದ್ಯೋ? ಏನಿನ್ನ 4 ವರ್ಷದ ಹಳೆ ಗೊತ್ತು ಅವ್ನ ನೇಮ್ ಏನು ಅಂತ. 3 ಜನ ಎಂತೀರು, 4 ಜನ ಮಕ್ಳು ಅಲ್ವೇನು? ಅದ್ ಹೆಂಗೆ? ಒಂದಕ್ಕೆ 2 ಆಗುತ್ತೇನೋ. ನಿನ್ಗೆ ಯಾಕೋ ಅವೆಲ್ಲ ತೇಜ? ಅವ್ರ ಪರ್ಸನಲ್ ಮ್ಯಾಟರ್ಗೆಲ್ಲ ಹೋಗ್ಬೇಡ ನೀನು. ಪರ್ಸನಲ್ ಲೈಫ್ ಬಗ್ಗೆ ಎಲ್ಲ ಹೋಗ್ಬೇಡ ತೇಜ. ನೀನೊಬ್ಬ ಲಾಯರ್, ನೀನ್ ಗೊತ್ತಿರ್ಬೇಕು. ಆನ್ಸರ್ ಮಾಡಿ. ಫ್ರೀಡಮ್ ಆಫ್ ಪ್ರೈವಸಿ ಅಂತ ಇದೆ ಜೀವನದಲ್ಲಿ ಎಲ್ರೂ ಕೂಡ. ಫ್ರೀಡಮ್ ಆಫ್ ಪ್ರೈವಸಿ ಪವಿತ್ರ ನಿಂಗ್ ನೋಡ್ತಾರೆ ಒಂದ್ ಸಾಂಗ್ ಹಾಡಾಡ್ಬೇಕು ಅನ್ಸಿದೆ. ಮಾಮರವೆಲ್ಲೋ ಎಸ್ವಿ ಬಾಲಸುಬ್ರಹ್ಮಣ್ಯ ವಾಯ್ಸ್ ನಿಂದು ತಬಲಾ ಒಂದ್ ಕಮ್ಮಿ ತಗೋ. ಬ್ರ್ಯಾಂಡ್ ಕೊಡ್ತೆ ತಲೆಗೆ ಹಾಕ್ತಾನೆ.
ಏನಿ ಸ್ನೇಹ The dinner is ready. When the dinner is ready. Seema is the head of the home. ನೀನೇನು ಫಸ್ಟ್ ಕಿಡ್ ಅಮ್ಮ ಹೆಡ್ ಯಾವತ್ತಿದ್ರು ಸೆಕೆಂಡ್ ಕಿಡ್ ಯಾವತ್ತಿದ್ರು ಟಾಪ್ ಹೆಡ್ಗೆ ಹೆಡ್ ಅನ್ನಕ್ ಬಂದೆ. ಜವಾಬ್ದಾರಿ ನಿಭಾಯಿಸಕ್ಕೆ ಅಂತ ಹೇಳ ಸಪೋರ್ಟ್ ಮಾಡೋದು ಸಪೋರ್ಟ್ ಅದು ಫಸ್ಟ್ ನಮ್ಮ 3 ಜನ ಲೈಫ್ಗೆ ನೀನೇ ವಾಟರ್ ಬಾಟಲ್ ಪವಿತ್ರ. ಬಿಟ್ಟಿ ಅಡ್ವೈಸ್ ಕೊಡ್ತಾ ಇರ್ತೀಯ, ಕೊಡು ಪವಿತ್ರ. ಅದೇ ನಮ್ ದಾಹ ತೀರ್ಸುತ್ತೆ. ನಿನ್ ಬಿಟ್ಟಿ ನೀರು ಹಾಕ್ತಾನೆ ಅವ್ನು. ಏ ಇವೆಲ್ಲ ಹಂಗ ಅನ್ಕೊಂಡ್ರ? ಇಲ್ಲ ನಾನು ಹಂಗ ಹೇಳಿಲ್ಲ. ಆದ್ರೆ ಹಂಗೆ ಏನೋ ಒಂದೆರಡು ಮಾತಾಡಿದ್ರೆ ಹೆಂಗ ಅಂತೀಯ ಅವಾಗ್ಲಿಂದ ತಲೆಗೆ ಆಗ್ತಾನಲ್ಲ ಓಟಿ ಸ್ಮೆಲ್ ನೋಡ್ಬಿಟ್ಟಲ್ಲ ಹಾಕ್ತಾನಪ್ಪ. ಕುಡ್ದ್ಬಿಡ್ತಲ್ಲ ಕಣ್ಣು ನೋಡೋ ಕೆಂಪು ತೇಜ. ಅದೇನೋ ಕೆನ್ನೆ ಗುಲಾಬಿ ಹೂವ ಐತಲ್ಲ, ಕಣ್ಣೀನು ಕೆಂಪಿನ ಗುಲಾಬಿ ಹೂವ ನಂತರ ಕೂದಲು ಇಲ್ದಿರೋ ಅರಳಿದ ಮುಖವ. ಯಮಂತ ಏ ನೀನು ಸಾಹಿತ್ಯ ಆಗ್ಬೋದು ಬಾರೋ. ಏನ್ ನಡೆಯೋ ನೀನಲ್ಲ ಗೈಸ್ ತೇಜಗೆ ಏನೋ ಹಾರ್ಟ್ ಇಟ್ಕೊಂತೈತಂತೆ. ಸನ್ಫ್ಲವರ್ ಎಲ್ಲ ತಾನೆ ತಿಂಡಿ ತಕ್ಷಣ ಆಗಲ್ಲ. ಇಷ್ಟ ತಿಂಡಿ ತಿನ್ನೋಡು ಅದೇ ಎಫೆಕ್ಟ್ ಅದು. ಬಿರಿಯಾನಿ ಗೈಸ್, ಬಿರಿಯಾನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರು, ಕಮೆಂಟ್, ಲಾಸ್ಟ್ ಬಟ್ ನೋಡ್ದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕೆ ಹೋಗಬೇಡಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನಾನು ಇದು ತೇಜ ವ್ಲಾಗ್ ಅಂದ್ಕೊಂಡು ಶೂಟ್ ಮಾಡ್ತಿದ್ದೆ. ನಾನು ಅಂದ್ಕೊಂಡೆ ಅವ್ರು ಮಾಡ್ತಿರೋದು ನೋಡಿ ಮೇ ಬಿ ತೇಜ ಇರಿಟೇಟಿಂಗ್ಸ್ ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ದಾನೇನೋ, ಅದಕ್ಕೆ ಈ ಥರ ಮಾಡ್ತಿದ್ದಾನೇನೋ ಅಂದ್ಕೊಂಡೆ. ಬಟ್ ದೇವರಾಣೆಗೂ ಒಂಚೂರು ಐಡಿಯಾನೂ ಇರಲಿಲ್ಲ ನನಗೆ ಅವರು ಈ ಥರ ಜಲಸ್ ಪ್ರ್ಯಾಂಕ್ ಮಾಡ್ತಾರೆ ಅಂತ. ಬಟ್ ಎಲ್ಲ ಒಂದು ಕಡೆ ಜಲಸ್ ಆದೆ ನಾನು. ಬಟ್ ಚೆನ್ನಾಗಿ ಟ್ರೈ ಕೊಟ್ಟರು ಅಂತ ನನಗನ್ಸುತ್ತೆ. ನಾನು ಅಲ್ಲಿ ಕುಕಿಂಗ್ ವ್ಲಾಗ್ ಮಾಡ್ತಿದ್ದೆ. ಸೊ ಕುಕಿಂಗ್ ವಿತ್ ಕಸಿನ್ಸ್ ಆ ಥರ ಆ ಕಾನ್ಸೆಪ್ಟ್ ಇದ್ದಿದ್ದು ನಾನು. ಸೊ ಆ ವ್ಲಾಗ್ ಮಾಡಿದ್ದೀನಿ. ಆ ವ್ಲಾಗ್ನ ನಾನು ಲೇಡಿ ಬಾಂಡ್ ಸಂಧ್ಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ವ್ಲಾಗ್ನ ನೋಡಿ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಬಿರಿಯಾನಿ ಹೆಂಗೆ ಮಾಡಿದ್ವಿ ಅಂತ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೋ ಫನ್ನಿ, ಸಕ್ಕತ್ತಾಗಿದೆ ಆ ವ್ಲಾಗ್, ಅದನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಿದ್ದೀನಿ. ಇದಕ್ಕಿಂತ ಮುಂಚೆ ಬೇಗ 100K ಮಾಡಿ ಗೈಸ್ ಪ್ಲೀಸ್. ಅಂದರೆ ಪ್ರತಿ ವ್ಲಾಗಲ್ಲೂ ರಿಕ್ವೆಸ್ಟ್ ಮಾಡ್ತಾನೆ ಇದ್ದೀನಿ. ಬಟ್ ನೀವು ಯಾಕೋ ದೊಡ್ಡ ಮನ್ಸು ಮಾಡ್ತಾನೆ ಇಲ್ಲ. ಒಂಚೂರು ದೊಡ್ಡ ಮನ್ಸು ಮಾಡಿ ಬೇಗ ತೇಜ ವ್ಲಾಗಲ್ಲಿ ತೇಜ 2K2 ವ್ಲಾಗ್ಸ್ನ ಬೇಗ 100K ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಟಾಟಾ ಬಾಯ್, ಮತ್ತೆ ಸಿಗುವ.